ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೈ ಭೀಮ್ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ಪಿಎಸ್ಐ ಮಾಳಪ್ಪ ಪೂಜಾರಿ ಅವರಿಂದ ಕಿರುಕುಳ ಆರೋಪ. ವ್ಯಕ್ತಿ ಸಾವು. ಹಾರುಗೇರಿ ಪೊಲೀಸ್ ಠಾಣೆ ಮುಂದೆ ತಡರಾತ್ರಿ ಮೃತದೇಹ ಇಟ್ಟು ಪ್ರತಿಭಟನೆ ನಡೆಸಿದ ಸಂಬಂಧಿಕರು. ಆಶ್ಚರ್ಯ ವಿಷಯ ಏನಂದ್ರೆ, ಸಾವಿಗೀಡಾದ ವ್ಯಕ್ತಿಯ ಮಗ ಅವರು ಕೂಡ ಸಿಪಿಐ ಅನ್ನೋದು ದುರಂತ. ಏನು ಜನಸಾಮಾನ್ಯರ ಗತಿ ಏನು ಅಂತ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಅಶೋಕ ಸದಲಗಿ ಸಿಪಿಐ ದೇವದುರ್ಗದಲ್ಲಿ ಸೇವೆಯಲ್ಲಿದ್ದು, ಸಿಪಿಐ ಅವರ ಕುಟುಂಬಕ್ಕೆ ಜೀವ ಬೆದರಿಕೆಯಾಗಲಿ ಅಥವಾ ರಕ್ಷಣೆ ನೀಡುವಲ್ಲಿ ಹಾರುಗೇರಿ ಪೊಲೀಸ್ ಠಾಣೆ ಪಿಎಸ್ಐ ಮಾಳಪ್ಪ ಪೂಜಾರಿ ವಿಫಲವಾದ್ರ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ. ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಅಧಿಕಾರಿಗಳ ಕುಟುಂಬಕ್ಕೆ ರಕ್ಷಣೆ ನೀಡುವವರು ಯಾರು ಅಂತ ಪ್ರಶ್ನೆ ಮೂಡಿದೆ. ಸಾರ್ವಜನಿಕರ ಸೇವೆಗಾಗಿ ಇನ್ನೊಂದು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ರು ಸಿಪಿಐ ಅಶೋಕ್ ಸದಲಗಿ. ತಮ್ಮ ಸ್ವಂತ ತಂದೆಯವರಿಗೆ ಅನ್ಯಾಯ ಆದಾಗ ರಕ್ಷಣೆ ನೀಡುವವರು ಯಾರು ಅನ್ನೋದು ಜನರಲ್ಲಿ ಪ್ರಶ್ನೆ ಮೂಡಿದೆ. ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ಜೈ ಭೀಮ್ ಟಿವಿ ಕರ್ನಾಟಕ. ನಮಸ್ಕಾರ. ನೀನು 20 ವರ್ಷ ನೌಕರಿ ಮಾಡಿದ್ರೆ ಸಿವಿಲ್ ಡಿಸ್ಪ್ಯೂಟ್ ನಂಗೆ ಪವರ್ ಐತೆ ಕೈ ಹಾಕೋದು. ನಾವು ತಂದದ ಸಿವಿಲ್ ಡಿಸ್ಪ್ಯೂಟ್ ಹೌದ್ರಿ. 112 ಫೋನ್ ಮಾಡಿ ನಮ್ಮ ಫಾದರ್ ಫೋನ್ ಮಾಡ್ಯಾರ. 112 ಬಂದ ಮತ್ ಜಕ್ಕೊಂಡ್ ನಮ್ಮನ್ನು ಒಳಗ್ ಹಾಕ್ತಾರೆ. 112 ಕ್ಯಾರ್ ಮಾಡ್ತಾರ ಫೋನ್. ಅನ್ಯಾಯ ಯಾವ್ದವ್ರು ಮಾಡ್ತಾರ. 112 ಫೋನ್ ಮಾಡಿದವ್ರು ನಾವು, ಕಂಪ್ಲೇಂಟ್ ಲಾಜ್ ಮಾಡಿದವ್ರು ನಾವು. ಮತ್ತ ತಂದ ನಮ್ಮ ತಮ್ಮನ ಇನ್ನೊಬ್ಬ ನಮ್ಮ ಕೋ ಬ್ರದರ್ ಪ್ರಕಾಶನ ತಂದ್ ಹೋಗಾರ. ಎದಕ್ಕೆ ಅಂದ್ರೆ ಹೇಳಕತ್ತ ಇರಲ್ಲ, ವೈದ್ಯರ ಮುಸ್ಲಿಂ ಮಕ್ಕಳ ಅಂತ. ನಮ್ಮ ಅಪ್ಪನ ಇವು ವಯಸ್ಸು 78 ವಯಸ್ಸು. ಮುಂದೆ ಕ್ರಮ ತಗೊಂಡಂತ ನೀ ಎಫ್ಐಆರ್ ತಗೋರಿ, ನಾ ಎಫ್ಐಆರ್ ಕೊಡ್ತೀನಿ ತಗೋರಿ, ನಾ ಎತ್ತೀನಿ. ಸರ್, ಯಾರ ಮೇಲೆ ಎಫ್ಐಆರ್ ಕೊಡ್ತಾ ಇದ್ದೀರಿ ಸರ್? ಅವರು ಅಲ್ಲ ಸಮಸ್ಯೆ ಏನಾಗಿದೆ? ಇದು ಸಮಸ್ಯೆ ಸರ್ ಒಂದು ಸಿವಿಲ್ ಡಿಸ್ಪ್ಯೂಟ್. ನಿಮ್ಮ ಹೆಸರೇನು? ಅಶೋಕ್ ಸದಲ್ಗಿ ಅಂತ. ಅಶೋಕ್ ಸದಲ್ಗಿ. ಏನಿದ್ದೀರಿ ನೀವು? ಏನಂತ ವರ್ಕ್ ಮಾಡ್ತೀರಿ? ಎಲ್ಲಿ? ದೇವದುರ್ಗ. ಹಾ, ಓಕೆ. ಸ್ಟಿಲ್ ಯು ಆರ್ ಇನ್ ವರ್ಕಿಂಗ್ ಅಲ್ಲಿ? ವರ್ಕಿಂಗ್ ಅದನ್ರಿ. ಇವರು ನಾವೆಲ್ಲ ಬ್ಯಾಚ್ ಮಾಡ್ರಿ. ಓಕೆ. ಇಲ್ಲಿ ನಮ್ ಕ್ರಾಸ್ ಹತ್ರ ಒಂದು ಜಮೀನ್ ಇದೆ. ನಾವು ಜಮೀನ್ ತಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಿಡ್ಸಕ್ ಹೋದ್ರು, ನಾವು ಬಿಡ್ಲಿಲ್ಲ. ಓಕೆ. ಅದು ಅವ್ರ ಹೆಸರು ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಇಲ್ಲ. ಈ ಭಾಗದಲ್ಲಿ ಅದು ಬಾಳ್ ಬಿಡ್ರಿ. ಈಗ ಅದಕ್ಕೆ ಎಸ್ಸಿ ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತೆ ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದ್ ಅಲ್ಲಿ ಸ್ಟೇ ಮಾಡ್ಯಾರ. ನಾವ್ ಅದೀವಪ್ಪ ಪೊಸಿಷನ್ ದಾಗ ಅನ್ನೋದು. ಓಕೆ. ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗಿರಕಂತ ಡೆಡ್ ಬಾಡಿ ನಿಮ್ ಫಾದರ್? ಓಕೆ. ಆಮೇಲೆ ಫೋನ್ ಮಾಡಿ ಹೇಳಿದ್ರೆ, ನೀವು ಗಲಾಟೆ ಮಾಡ್ಕೋಬೇಡ್ರಿ, ನಾನು ಇಲಾಖೆ ಅದನ್ನೇ ಸುಮ್ಮನೆ ಇದು ಮಾಡ್ಕೋಬೇಡ್ರಿ, ಒಂದ್ 112 ಇರ್ತೈತಿ, ಫೋನ್ ಮಾಡ್ರಿ, ಬಂದ್ ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. 112 ಫೋನ್ ಮಾಡ್ಯಾರ. ಆ ಟೈಮಿಂಗ್ ಡೀಟೇಲ್ಸ್ ಎಲ್ಲ ನಮ್ ಕಡೆ ಐತಿ. ಮಾಡಿದ ತಕ್ಷಣ 112 ಬಂದಾರ. ಬಂದ ಆಯ್ತ್ರಿ ಸ್ಟೇಷನ್ ನಡೀರಿ ಅಂತಾರ. ಅವ್ರು ಅಲ್ಲಿ ಜಗಳ ಸ್ಟೇಷನ್ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರ ನಮ್ ಫಾದರ್ ನಮ್ ಬ್ರದರ್ ಇವ್ರನ್ನ ಓದ್ ಒಳಗ್ ಕುಣಿಸ್ರ. ವೆರಿ ಗುಡ್. ಒಳಗ್ ಕುಣಿಸ್ರ, ಬೆಳಿಗ್ಗೆ ಸಂಜೆ ತಕ್ಕ ಕುಣಿಸ್ರ. ಯಾರು? ಪಿ ಎಸ್ ಐ ಯಾರು? ಮಾಳಪ್ಪ ಪೂಜಾರಿ. ಮಾಳಪ್ಪ ಪೂಜಾರಿ. ಕೊನೆಗೆ ನಾನೊಂದು ಫೋನ್ ಮಾಡಿದೆ, ಮಾಳಪ್ಪ ಹಿಂಗು ನಮ್ಮ ನಾನು ಫೋನ್ ಹಿಡಿಲಿಲ್ಲ. ಕೊನೆಗೆ ನಾನು ಸಿಪಿಐ ಮಾಡಿದೆ. ಅವರು ನಾ ಟ್ರೈನಿಂಗ್ ನಾಗ. ಸಿಪಿಐ ಯಾರಿದಾರ್ರಿ? ರವಿಚಂದ್ರನ್ ಬಡಪಕ್ಕಿರ. ನಾನು ಟ್ರೈನಿಂಗ್ ನಾಗ ಮೈಸೂರು ಟ್ರೈನಿಂಗ್ ನಾಗ ಅದನ್ನೇ ಸುಮ್ಮನೆ DSP ಅತನಿ ಅವ್ರಿಗೆ ಮಾಡಿದೆ. ಮುನ್ನೋಳಿ ಅಂತ. ಮುನ್ನೋಳಿ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ. ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ. ಆದ್ರೂ ಬಿಡ್ಲಿಲ್ಲ. ಕೊನೆಗೆ ನಾನು SP ಅವ್ರಿಗೆ ಮಾತಾಡಿದೆ. 401 ಗುಳೇಶ್ ಸರ್ ಮಾತಾಡಿದ್ರೆ ಅವರು ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು. ಕಂಟ್ರೋಲ್ ರೂಮ್ ದಾಗ 2 ತಿಳಿಸಿದೆ. ಆದ್ರೂ ನಮ್ಮ ಫಾದರ್ ಬಿಡ್ಲಿಲ್ಲ. ಇದು ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರ್, ಇದು 10/1/2012 ಅಂದ್ರೆ ಹೊಸ ವರ್ಷ. ಹೋದ್ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ. ಅಲ್ಲಿಂದ ಹೇಳಿದೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರು ಮಾತು ಕೇಳಲ್ದಕ್ಕ DG ಕಂಟ್ರೋಲ್ ಫೋನ್ ಮಾಡಿದೆ ಬೆಂಗಳೂರಿಗೆ. DIG ಅವರಿಗೆ. ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲ ಫೋನ್ ಮಾಡ್ತೀರಿ ನೀವು, ಅಷ್ಟು ಕೆಪಾಸಿಟಿ ಐತೆ ನಿಮಗ, ಅಲ್ಲಿ ಹೋಗಿರ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗ್ ಕುಣಿಸ್ರ ಅಪ್ಪಾರಿಗೆ ಕುಣಸಾಕತ್ತಂತ ಹಿಂಗ್ ಮಾಡಾಕತ್ತಾರ. ನಾನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ, ಅವ್ರು ಏನ್ ಮತ್ತೆ ಬಿಡಂಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತ ನೋಡು ಅಂತ ಸುಮ್ಮನೆ. ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮತ್ ನಮ್ಮವ್ರ ಕರಿಸಿ ಇರ್ತಾರಲ್ರಿ 4 ಮಂದಿ, ಇವ್ರು ಹೋಗ್ರಿ ನಿಮ್ಮವ್ರ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರ. ವಯಸ್ಸು ಎಷ್ಟು ಅಪ್ಪಾರಿಗೆ? ವಯಸ್ಸು 76 ವಯಸ್ಸು. 78 78 ರೀ. ಇಂಥವ್ರು ಕುಣಿಸ್ಯಾರ. ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ ಹಾಕಿರ, ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿರ. ಅಲ್ಲಿ MLC ಮಾಡಿಸಿದ್ವಿ. ಹೈ BP ಹೈ ಶುಗರ್ ಐತ್ರಿ ಸರ್, ನಮ್ ಮುಂದ್ ಹೋಗ್ರ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ, ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರ್ಸ್ಕೊಂಡ್ರು.
ಇಲ್ಲಿ ಮುಂದುವರಿ ಯಾಕೋ ಡೇಂಜರ್ ಕಾಣಿಸುತ್ತೆ ಮುಂದೆ KL ಅಡ್ಮಿಟ್ ಮಾಡಿದ್ರು ಒಕ್ಕ KL ಅಲ್ಲಿ ಒಂದ್ 15 ದಿವಸ ಇಟ್ಟಿದ್ರು ಅವ್ರಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದುವರಿ ಮತ್ ಬೆಳಗಾವ್ KL ಓದ್ ಹಾಕಿದ್ದೆ ಬೆಳಗಾವ್ KL ನಾನು ಓದ್ ಹಾಕಿದಾಗ ಇದೆಲ್ಲ ಗಂಭೀರತೆ ವಿಷಯ ಬರ್ತದೆ ಅಷ್ಟೊಳಗೆ ನಾನು ಅರ್ಜಿ ಕೊಟ್ಟೆ ಕಾನೂನು ಬದ್ಧ ಮಾಡಿದೆ ನಾನು ಏನು ಇದ್ ಮಾಡಬಾರ್ದು ಒಂದು ಅರ್ಜಿ SP ಅವ್ರಿಗೆ ಕೊಟ್ಟೆ IG ಅವ್ರಿಗೆ ಕೊಟ್ಟೆ ಸ್ಟೇಷನ್ ಕೊಟ್ಟೆ ಎಲ್ಲಾನು ಅರ್ಜಿ ಕೊಟ್ಟೆ ಅದ್ ಅರ್ಜಿಯಾಗಿ 15 ದಿವಸ ಆದ್ರೂ ಏನ್ ಎನ್ಕ್ವೈರಿ ಇಲ್ಲ ಏನೂ ಇಲ್ಲ ಯಾರು ನಮ್ಗೆ ಕರೆದಿಲ್ಲ ಅವ್ರು ಕೂಡ ಅದ್ರ ಬಗ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ ಮಾಡಿಲ್ಲ ಏನು ರೆಸ್ಪಾನ್ಸ್ ಮಾಡಿಲ್ಲ ಕೊನೆಗೆ ನಾನು RT Act ನ ಕೇಳಿ ಆ ದಿವಸ ಡ್ಯೂಟಿ ಯಾರು ಐತಪ್ಪ ನಿಮ್ ಸ್ಟೇಷನ್ CC ಕ್ಯಾಮ್ರಾ ಫುಟೇಜ್ ಕೊಡ್ರಿ ಅಟ್ಲೀಸ್ಟ್ ನಾ ಮುಂದಿನ ಕಾನೂನು ಹೋರಾಟ ಮಾಡ್ತೇನೆ ಅದನ್ನು ಕೊಟ್ಟಿಲ್ಲ RT Act ಪ್ರಕಾರ 14 ದಿನದಲ್ಲಿ ಕೊಡ್ಬೇಕಂತ ರೂಲ್ ಐತೆ ನಾನು ಇಲಾಖೆದಾಗ ನಾನು ಮಾಡ್ತೇನೆ 14 ದಿನದ ಒಳಗೆ ಕೊಡ್ಲಿಕ್ಕೆ ನಮಗ ಫೈನ್ ಐತೆ ಆದ್ರೂ ಅವ್ರು ಕೊಟ್ಟಿಲ್ಲ ಏನ್ ಮಾಡ್ಬೋದು ಅವ್ರದ್ದು ಡಿಪಾರ್ಟ್ಮೆಂಟ್ ಅವರಿಗೆ ಈ ತರ ಹೊರಗಡೆ ಹೇಳ್ಬಾರ್ದು ಮಾತಾಡಂಗಿಲ್ಲ ಅದನ್ನ ಸಾರ್ವಜನಿಕ ಅಂತ ಬಿಡ್ರಿ ಅದೇನಿಲ್ಲ ಅವೆಲ್ಲ ಒಟ್ಟಿನಲ್ಲಿ ಏನ್ ನೋಡ್ರಿ ದುಡ್ಡು ಕೊಟ್ರೆ ಇಲ್ಲಿ ಏನ್ ಬೇಕಾಕೈತಿ ನೋಡ್ರಿ ಸಿಂಪಲ್ ನಾಗ ಹೇಳೋದಂತ ಅವ್ರ ಕಡೆ ಹಾರಗೇರಿ ಪೊಲೀಸ್ ಸ್ಟೇಷನ್ ಅಲ್ಲ ನಾಟ್ ಓನ್ಲಿ ಹಾರಗೇರಿ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಸ್ಟೇಷನ್ ಇದೆ ಸುಮ್ಮನೆ ಇದು ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕೋದು ಉಳ್ದೈತ್ರಿ ಮತ್ ನಮ್ ಫಾದರ್ ಕರೆದು ಹೇಳ್ತಾರಂತ ನಿನ್ಗೆ ಏನ್ ಕೊಡಿಸ್ತನು ಇಟ್ಟು ವಯಸ್ಸಿನಾಗ 78 ವಯಸ್ಸಿನಾಗ ಯಾಕೆ ಹೋರಾಟ ಮಾಡ್ತಿ ತಕ್ಕೋ ಅವ್ರೆಲ್ಲ SC ಮಂದಿ ಕುಡ್ಯಾರ ಮತ್ತ ಅವ್ರೆಲ್ಲ ಬಂದ್ ವಜ್ಜ ಆಕೈತಿ 3 ವಯಸ್ಸಿನಾಗ ನೀ ಸ್ಟೇಷನ್ ಜೈಲಿಗೆ ಬಿದ್ದಿರ ನನ್ ಮರ್ಯಾದೆ ಪ್ರಶ್ನೆನ ಒಂದ್ ಎಷ್ಟು ಅಮೌಂಟ್ ಕೊಡಿಸ್ತಾನಂತ ಸಂಕಟ ಲಂಸಮ್ ಅಮೌಂಟ್ ಕೊಡಿಸ್ತೀನಿ ತಗೊಂಡ್ ಹೋಗಿರ್ತಾನ ಇವನ್ ಯಾರು ಡೀಲ್ ಮಾಡವ ನಮ್ಮ ಜಮೀನಿಲ್ಲ ಉತ್ತಾರ ನನ್ನ ಹೆಸರ್ಲಿ ನಮ್ಮ ಫಾದರ್ ಹೆಸರ್ಲಿ ನಾವು ಕಟ್ಕೊಂಡ್ ಮನ್ಯಾಗ ನಾವು ಅದನ್ನ ಬಿಡಿಸಾಕ ಇವ್ರು ಯಾರು ಇವ್ರು ಲಂಸಮ್ ಅಮೌಂಟ್ ಕೊಡ್ತಾರಂತ ಅದನ್ನ ತಗೊಂಡ್ ಬಿಡ್ಬೇಕಂತ ಸಿವಿಲ್ ಡಿಸ್ಪ್ಯೂಟ್ ನೊಳಗೆ ಅಂದ್ರ ಸಿವಿಲ್ ವ್ಯಾಜ್ನಾಗ ಇಂಟರ್ಫಿಯರ್ ಆಗ್ಲೇಬಾರ್ದು ಕೋರ್ಟ್ ಮ್ಯಾಟರ್ ಅದು ಎಲ್ಲ ಬರೋದಿಲ್ರಿ PS ಮಕ್ಕ ಏನಾಯ್ತು ಈಗ ಬರೋದಿಲ್ರಿ ತಂದು ನಾವು ತಾಸ ಇಟ್ಕೊಂಡ್ ಕೂತಾನಿಲ್ಲ PSI ಬರೋದಿಲ್ರಿ